ತಡಿರಿ, ಪ್ರಧಾನಿಗಳು ಹೇಳಿದ್ದಾರೆ ರಾಜ್ಯಗಳು ಹೊಣೆ ಹೊತ್ಕೋಬೇಕು ಅಂತ. ಅವ್ರು ಹೊಣೆ ಹೊತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಹೊಣೆಗಾರಿಕೆ ಹೊತ್ಕೊಂಡು ತೋರಿಸ್ರಿ, ರಾಜೀನಾಮೆ ಕೊಡಿಸ್ರಿ. ಯಾಕ್ರಿ ಆಗ್ತಾ ಇಲ್ಲ? ವಿದ್ಯಾರ್ಥಿಗಳು ಸತ್ತಿರೋದ್ನು ಆರೋಪ ಅನ್ನೋದನ್ನ ಮಾತಾಡ್ತಾ ಇದೀರಲ್ರಿ ನೀವು. ವಿದ್ಯಾರ್ಥಿಗಳಿಗೆ ಅಲ್ಲಿ ಪ್ರೊಟೆಸ್ಟ್ ಮಾಡೋರಿಗೆ ನಕ್ಸಲೈಟ್ ಅಂತೀರಿ, ರೈತರಿಗೆ ಖಲಿಸ್ತಾನಿಗಳು ಅಂತೀರಿ, ಆರೋಪ ಅಂತೀರಾ. ಈ ಬಾಹ್ಯ ಶಕ್ತಿಗಳ ಸಾಮಾಜಿಕ ಘಾತಕ ಶಕ್ತಿಗಳಿದಾರಲ್ಲ ಅವ್ರಿಗೆ ಹೇಳ್ತೀವಿ, ನೀವೆಲ್ಲರೂ ಅದೇ ತರ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಮಗೆ ಗೊತ್ತಿದೆ, ನಮ್ಮ ಪಕ್ಷ ನಮಗೆ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಗೊತ್ತಿದೆ, ನಮ್ಮ ಸರ್ಕಾರಕ್ಕೆ ಗೊತ್ತಿದೆ ಯಾರು ಇದರಲ್ಲಿ ಬಾಹ್ಯ ಶಕ್ತಿ. ಎಕ್ಸಾಂಪಲ್ ತಗೊಳ್ಳಿ, ನೀವು ಕರ್ನಾಟಕ ತಗೊಳ್ಳಿ, ಎಲ್ಲೆಲ್ಲೆಲ್ಲಿ ಬಿಜೆಪಿ ಈಗಿಲ್ಲ. ನೀವು ಬಿಜೆಪಿ ರಾಜ್ಯದಲ್ಲಿ ಹಿಂದೆ ಇದ್ದಾಗ ಬೇರೆ ಎಲ್ಲೆಲ್ಲಿ ರಾಜ್ಯದಲ್ಲಿ ಬಿಜೆಪಿ ಇದೆ, ಅಭಿವೃದ್ಧಿ ಹೆಸರು ಹೇಳ್ಕೊಂಡು ನಾವು ಉದ್ಧಾರ ಆಗಿದ್ದೀವಿ, ಎಲೆಕ್ಷನ್ ಗೆದ್ದಿದ್ದೀವಿ ಅಂತ ಒಂದೇ ಒಂದು ಉದಾಹರಣೆ ತೋರಿಸ್ರಿ. ನೀವು ಹೇಳಿರೋದೇ ಬರೀ ಜನರನ್ನ ಭಾವನಾತ್ಮಕವಾಗಿ ಸೆಳೆಯೋದು, ಪ್ರಚೋದನೆ ಕೊಡೋ ಹೇಳಿಕೆ ಕೊಡೋದು, ಹಿಂದೂ ಇವನು ಮುಸ್ಲಿಂ ಅನ್ನೋದು, ಪಾಕಿಸ್ತಾನಿ ಅನ್ನೋದು, ಪ್ರತಿಭಟನೆ ಬಿಜೆಪಿಗೆ ನಮ್ಮ ದೇಶಕ್ಕೆ, ನಮ್ಮ ಒಂದು ರಾಜ್ಯಕ್ಕೆ ಅಭಿವೃದ್ಧಿ ಪೂರಕವಾದಂತ ವಿಚಾರಗಳು ಯಾವ್ದಿದೆ ಅಂತ ನಿಮಗೆ ಆದ್ಯತೆ ಯಾವ ರೀತಿ ಗೊತ್ತಿದೆ. ಏನು ಆದ್ಯತೆ ಕೊಡುವಂತಹ ವಿಚಾರಗಳು ಯಾವುದು? ರಾಮನ ದೇವಸ್ಥಾನ ಕಟ್ಟೋದು. ಯಾವುದು ರಾಮನ ದೇವಸ್ಥಾನ ನೀವು ಕಟ್ಟಿರೋದು ನರೇಶನ್ ಏನ್ರಿ? ನರೇಶನ್ ಏನ್ರಿ? ಡೆಫಿನೆಟ್ಲಿ ಅಂತಿರಲ್ರಿ. ರಾಮನ ದೇವಸ್ಥಾನ ನೀವು ಕಟ್ಟಿರೋದು ನರೇಶನ್. ನೀವೇ ಹೇಳಿದ್ರ ರಾಮನ ಹೆಸರು ಅಧಿಕಾರಕ್ಕೆ ಕಳ್ತನ ಮಾಡ್ತೀರಿ. ಅದು ನಿಮಗೆ ಆದ್ಯತೆಯ ವಿಚಾರನ? ಅಥವಾ ಮಕ್ಕಳು ಸಾಯ್ತಾ ಇದ್ದಾರಲ್ಲ, ಶಿಕ್ಷಣ ವ್ಯವಸ್ಥೆ ಸರಿ ಮಾಡ್ಕೊಡಿ ಅಂತ ಇದಾರಲ್ಲ, ರೈತರು ಬಂದು ಡೆಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಅದು ಆದ್ಯತೆ ವಿಚಾರ ಅಲ್ವಾ? ನಿಮ್ಗೆ ಇಷ್ಟೇನ ಬಂಡವಾಳ? ಧರ್ಮ 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 ಧರ್ಮದ ನಡುವೆ ವಿಷ ಬೀಜ ಬಿತ್ತದು. ಮುಸ್ಲಿಂ ಇವನು, ಹಿಂದೂ ಅನ್ನೋದು ನಕಲಿ ಹಿಂದೂಗಳು ಅಂತ ಶಂಕರಾಚಾರ್ಯ ಪೀಠದವರು ಹೇಳಿರ್ತಕ್ಕಂಥದ್ದು ಇವರು ನಕಲಿ ಹಿಂದೂಗಳು. ಅದರಲ್ಲೂ ಸಹ ಕೇಳಿಸ್ಕೊಳ್ರಿ, ಇಲ್ಲಿ ಮೀಡಿಯಾದವರು ಒಂದು ಸ್ಟ್ಯಾಂಡರ್ಡ್ ಸ್ಲೋಗನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮೇಲೆ ಅಲ್ವಾ? ಹೌದು, ಆಯ್ತು. ವಿರೋಧ ಪಕ್ಷಗಳು ಅಷ್ಟೇ ಬಿಜೆಪಿ ಮೇಲೆ ನೀವು ಭಾವನಾತ್ಮಕವಾಗಿ ರಾಮನ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಅದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ನಿಮ್ಮ ಆರೋಪ. ನಿಜ ಹೇಳ್ರಿ, ನೀವು ಕೃಷಿ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಇನ್ಯಾವುದೇ ಹೋರಾಟದಲ್ಲಿ ನೀವೆಷ್ಟು ಸಲ ಪಾಕಿಸ್ತಾನದವ್ರನ್ನ ಹುಡುಕಿದಿರಿ, ಎಷ್ಟು ಸಲ ನಕ್ಸಲೈಟ್ಗಳನ್ನು ಹುಡುಕಿದಿರಿ, ಎಷ್ಟು ಜನ ಟೆರರಿಸ್ಟ್ಗಳನ್ನು ಹುಡುಕಿದಿರಿ, ಎಷ್ಟು ಜನ ಅಫ್ಘಾನಿಸ್ತಾನದವ್ರನ್ನ ಹುಡುಕಿದಿರಿ. ಆ ಹೆಸರುಗಳನ್ನ ಬಿಟ್ಟು ನೀವು ಹೋರಾಟವನ್ನ ಮಾಡಿದಿರಿ ಅಂತ ಒಂದೇ ಒಂದು ಉದಾಹರಣೆ ತೋರಿಸ್ರಿ, ನಾನು ಸರೆಂಡರ್ ಆಗ್ಬಿಡ್ತೀನಿ. ತೋರಿಸ್ರಿ ಉದಾಹರಣೆ. ಹೇಳ್ತೀನಿ ಕೇಳಿ, ಇದನ್ನ ಯಾಕೆ ನಾವು ಪ್ರತಿ ಬಾರಿ ಹೇಳ್ತೀವಿ ಅಂತಂದ್ರೆ ನಿಮ್ಮ ಹತ್ರ ಅದೊಂದೇ ಬಂಡವಾಳ ಇರೋದು. ಈ ದೇಶದ ಆಂತರಿಕ ಭದ್ರತೆ, ಈ ದೇಶದ ಅಸ್ಮಿತೆ ಮತ್ತು ಈ ದೇಶದ ತುಕಡೆ ಗ್ಯಾಂಗ್ಗಳು ಇದನ್ನು ತುಕಡೆ ಮಾಡಂತ ಒಂದು ಆಂತರಿಕ ಭದ್ರತೆ ಮಾಡಿದ್ರೆ ಯಾಕೆ ಹೌದು ಹಿಂದುತ್ವ ಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ನಮ್ಮ ದೇಶ ನಮ್ಮ ವಿರೋಧಿಗಳು ಅಂತ ಹೇಳಿ. ಹಿಂದುತ್ವ ಅಂದ್ರೆ ಹಿಂದುತ್ವ ಅಂದ್ರೆ ನೋಡಿ, ನಮ್ಮ ದೇಶದ ಏನು ಹಿಂದುತ್ವ ಏನು ಈ ದೇಶದ ಒಂದು ಸಂಸ್ಕೃತಿ, ಒಂದು ಬದುಕುವಂತ ರೀತಿ ನೀತಿ ಶೈಲಿ. ನಮ್ಮ ಹೆಂಗೆ ಹಿಂದುತ್ವ ಅಂದ್ರೆ ಏನು ನೋಡಿ, ನಮ್ಮದೇ ಆದ ಮುಸಲ್ಮಾನರ ಮೇಲೆ ಬೈಯೋದು, ಬಾಂಗ್ಲಾದೇಶವನ್ನು ಬೈಯೋದು, ಪಾಕಿಸ್ತಾನದವ್ರನ್ನ ಬೈದ್ರೆ ಅದೇ ಹಿಂದುತ್ವ ಅನ್ಕೊಂಡಿರೋದು. ಕಾಮೆಂಟ್ ತಗೋಬಿಡ್ತೀನಿ. ವಿನಯ್ ಭಟ್ ಸರ್, ಈ ಚರ್ಚೆ ಆರಂಭ ಆಗಿದ್ದು ಮೊಟ್ಟೆ ಹೊಡೆದಿದ್ದು ಯಾರು, ಮೊಟ್ಟೆ ಹೊಡೆಸ್ಕೊಂಡಿದ್ದು ಯಾರು, ನೀಟ್ ಎಕ್ಸಾಮ್ ವಿಚಾರ ಮೊಟ್ಟೆಯಲ್ಲಿ ತೇಲ್ ಹೋಗ್ಬಿಡ್ತಾ ಅಂತ ಎಲ್ಲೆಲ್ಲಿ ತನಕ ಹೋಗಿ ನಿಂತ್ಕೊಳ್ತೀವಿ ಅಂದ್ರೆ ನಿಮ್ಮ ಲಾಸ್ಟ್ ಕಾಮೆಂಟ್ ತಗೊಳಕ್ ನಾನು ಇಷ್ಟಪಡ್ತೀನಿ ಸರ್. ಹಿಂಗೆ ಆಗ್ಬಿಟ್ರೆ ಮಕ್ಕಳ ಭವಿಷ್ಯ ಎಂತ ರಾಜಕಾರಣಿಗಳ ಕೈಲಿ ಕೊಟ್ಟಿದೀವಿ ಅನ್ಸುತ್ತೆ. ಕಾಂಗ್ರೆಸ್ ಆದ್ರೂ ಅಷ್ಟೇ, ಬಿಜೆಪಿ ಆದ್ರೂ ಅಷ್ಟೇ. ಪ್ಲೀಸ್ ಗಿವ್ ಅ ಕಾಮೆಂಟ್. ಏನು ಅಂತಂದ್ರೆ, ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದಕ್ಕೆ ರಾಜಕಾರಣಿಗಳಿಗಿಂತ ಮುಖ್ಯವಾಗಿ ನಾವು ಪಾಲಕರು ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ. ಹೆಂಗೆ? ಯಾಕೆ ಅಂತಂದ್ರೆ ನಾವು ಮಕ್ಕಳ ಮೇಲೆ ಅಷ್ಟು ಪ್ರೆಷರ್ ಆಗ್ತೀವಿ. ಇವತ್ತು ನೀಟ್ ಪರೀಕ್ಷೆಯಲ್ಲಿ ಔಟ್ ಆಗಿದ್ದು ಹೇಗೆ ಅಂತ ನೋಡಿ ನೀವು. ಪ್ರಶ್ನೆ ಪತ್ರಿಕೆಯನ್ನು ಒಬ್ಬ ರಾಜಸ್ಥಾನದ ಒಬ್ಬ ಹುಡುಗನ ಅಪ್ಪ 15 ಲಕ್ಷ ಕೊಟ್ಟು ತಗೋತಾನೆ. ಮಾರಾಟ ಮಾಡೋನಿದ್ದಾನೆ ಸರಿ, ತಗೊಂಡವನು ಒಬ್ಬ ಹುಡುಗನ ಅಪ್ಪ
ಅವನು 15 ಲಕ್ಷವನ್ನ ರಿಕವರಿ ಮಾಡೋದಕ್ಕೆ ಅವನ ಫ್ರೆಂಡ್ಸ್ಗೆ ಮಾರಾಟ ಮಾಡ್ದ. ಕೇರಳಕ್ಕೆ ಮಾಡ್ತಾನೆ. ಆಮೇಲೆ ಕೇಸ್ ಮಾಡಿದ್ದು ಕೂಡ ಒಬ್ಬ ಹುಡುಗನ ಅಪ್ಪನೇ, ಗೊತ್ತಾಯ್ತಾ? ಕೇಸ್ ಮಾಡಿದ್ದು ಈ ತರ ಕ್ವಶನ್ ಪೇಪರ್ ಬಂದಿದೆ ಅಂತ ಕೇಸ್ ಮಾಡಿದ್ದು ಕೂಡ ಒಬ್ಬ ಹುಡುಗನ ಅಪ್ಪನೇ. ನಾವು ಮಕ್ಕಳಿಗೆ ಸಮಾಜದಲ್ಲಿರುವ ಪಿಡುಗುಗಳನ್ನ ಸಮಸ್ಯೆಗಳನ್ನ ಸರಿ ಮಾಡ್ಬೇಕಾಗಿರೋದು ಕಾರ್ಯಾಂಗ ನ್ಯಾಯಾಂಗದ ಕೆಲಸ ಅಲ್ವಾ ಸರ್? ಶಾಸಕಾಂಗದ ಕೆಲಸವೂ ಅಲ್ವಾ ಸರ್? ಶಾಸಕಾಂಗ ಏನ್ ಬೇಕಾದ್ರೂ ಮಾಡ್ಬೋದಾ? ಹಂಗಾದ್ರೆ ನಾವು ಮಾತ್ರ ನೆಟ್ಟಿಗಿರ್ಬೇಕಾ? ನಾನು ಅದನ್ನ ಹೇಳ್ತಾ ಇಲ್ಲ, ಆದ್ರೆ ನಮ್ಮ ಬೇಸಿಕ್ ಏನು ನಾವು ಮಕ್ಕಳನ್ನ ನಮ್ಮ ನಿರೀಕ್ಷೆಗಳನ್ನ ನಾವು ಓವರ್ ಆಗಿ ಮಕ್ಕಳ ಮೇಲೆ ಹೇರ್ತೀವಿ. ಅವನು ಡಾಕ್ಟರ್ ಆಗ್ಬೇಕು. ಈಗ 21 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರತಿ ಸರಿ PUC SSLC ರಿಸಲ್ಟ್ ನೀಟ್ ಬಿಟ್ಬಿಡಿ, PUC SSLC ರಿಸಲ್ಟ್ ಬಂದಾಗ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾರೆ ನಮ್ಮ ರಾಜ್ಯದಲ್ಲಿ? ನಮ್ಮ ರಾಜ್ಯ ಅಂತಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ. ಸರ್ ನೀವು ಕಂಪ್ಯಾರಿಸನ್ ಕೊಟ್ಬಿಟ್ರೆ ಅವ್ರಿಗೆ ದಾರಿ ಸುಲಭ ಆಗುತ್ತೆ ಎಸ್ಕೇಪ್ ಆಗಕ್ಕೆ. 10th PUC ಎಕ್ಸಾಮ್ ನೀಟ್ ಎಕ್ಸಾಮ್ ಕಂಪೇರ್ ಮಾಡೋದು ಸೂಕ್ತನಾ ಸರ್? ನಾವು 10th ಗೆ ಹೆಂಗ್ ಓದಿರ್ತೀವಿ, PUC ಎಕ್ಸಾಮ್ ಹೆಂಗ್ ಓದಿರ್ತೀವಿ ಅಂತ ಗೊತ್ತು. ನೀಟಿಗೆ ಹೆಂಗ್ ರೆಡಿ ಆಗ್ತಾರೆ ಅನ್ನೋದು ನನ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತು ವಿನಾಯಕ್ ಭಟ್ ಸರ್. ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಅದನ್ನ ಕಂಪೇರ್ ಮಾಡ್ತಾ ಇಲ್ಲ. ನೀಟ್ ಬಹಳ ದೊಡ್ಡ ಪರೀಕ್ಷೆ, ಅಂತದ್ರಲ್ಲಿ ಈ ಸಣ್ಣ ಪರೀಕ್ಷೆಯನ್ನ ಓದಿ ಪಾಸ್ ಮಾಡಕ್ಕಾಗದೆ ಫೇಲ್ ಆದವರು ಕೂಡ ಆತ್ಮಹತ್ಯೆ ಮಾಡ್ಕೋತಾರೆ. ಅದನ್ನ ಹೇಳ್ತಾ ಇದ್ದೀನಿ ನಾನು. ನೀಟ್ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು ದೊಡ್ಡ ವಿಷಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ನಾವು ಮಕ್ಕಳ ಮೇಲೆ ಯಾವ ಪ್ರೆಷರ್ ಹಾಕಿದೀವಿ, ನಮ್ ಸಿಸ್ಟಮ್ ಯಾವ ತರ ಇದೆ, ಸಮಾಜದಲ್ಲಿ ನಾವು ಹೇಗಿದ್ದೀವಿ, ಸಮಾಜ ನಮ್ಮನ್ನು ತಿದ್ದೋದು ಸರ್ಕಾರದ ಕೆಲಸ ಅಂತ ನಾವು ಸರ್ಕಾರಕ್ಕೆ ಬಿಟ್ಬಿಟ್ಟಿದೀವಾ? ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದೀವಿ? ಎಂಜಿನಿಯರಿಂಗ್ ಡಾಕ್ಟರ್ ಮಾಡಿದವರು ಮಾತ್ರ ಮನುಷ್ಯರು ಅಂತ ಬೆಳೆಸ್ತಾ ಇದೀವಲ್ವಾ? ಆ ಪ್ರೆಷರ್ ಕೂಡ ಮಕ್ಕಳ ಮೇಲೆ ಎಫೆಕ್ಟ್ ಆಗ್ತಾ ಇದೆಯಲ್ವಾ? ಟೈಮ್ ಅಪ್ ಸರ್, ಥ್ಯಾಂಕ್ ಯು. ನಾನು ಹೇಳ್ತಾ ಇದ್ದೀನಿ. ಓಕೆ ವಿನಾಯಕ್ ಭಟ್ ಸರ್, ಎಸ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ 3 ಜನಕ್ಕೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಂತ ಹೇಳ್ತಾ, ದೆಹಲಿಯಲ್ಲಿ ಆರಂಭ ಆದ ನೀಟ್ ಎಕ್ಸಾಮ್ನ ಜಟಾಪಟಿ ರಾಜ್ಯದ ಮೂಲೆ ಮೂಲೆಗೂ ತಲುಪಿದೆ. ಬಟ್ ನಮ್ಮ ರಾಜ್ಯದಲ್ಲಿ ತೀರಾ ಅಸಹ್ಯದ ರಾಜಕಾರಣ ನಡೀತಾ ಇದೆಯಾ ಅಂತ. ಅವಾಗ ಒಬ್ಬರಿಗೆ ಚಪ್ಪಲಿ ಹೊಡೆದ್ರು ವಿಧಾನಸೌಧದ ಮುಂಭಾಗ, ಇನ್ನೊಬ್ಬರಿಗೆ ಮಡಿಕೇರಿಲಿ ಮಸಿ ಬಳಿದ್ರು, ಈಗೊಬ್ಬರಿಗೆ ಕಾಂಗ್ರೆಸ್ ಆಫೀಸ್ ಎದುರಿಗೆ ಒಬ್ಬ MLA ಮೊಟ್ಟೆ ಹೊಡಿತಾರೆ. ಇವೆಲ್ಲ ತಮಿಳ್ನಾಡಲ್ಲಿ ನೋಡ್ತಾ ಇದ್ರು ರೀ. ಜಯಲಲಿತಾ ಅವರಿಗೆ ಸೀರೆ ಎಳೆದ್ರಂತೆ, ಜುಟ್ಟು ಎಳೆದ್ರಂತೆ, ಮುಂಬೈಯಲ್ಲಿ ನೋಡ್ತಾ ಇದ್ವಿ. ಅಂತ ಕೆಟ್ಟ ರಾಜಕಾರಣ ನಮ್ಮ ರಾಜ್ಯಕ್ಕೆ ಪರಿಚಯ ಮಾಡ್ಕೊಡ್ತಾ ಇದ್ರಲ್ಲ ಈಗಿನ ಸುಸಂಸ್ಕೃತ ರಾಜಕಾರಣಿಗಳು ಅನ್ನೋದೇ ಬೇಜಾರಿನ ಸಂಗತಿ ಮತ್ತು ಮರ್ಯಾದೆ ಹೋಗುವಂತಹ ಪ್ರಸಂಗ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು